ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಕೇಂದ್ರ ಸರ್ಕಾರದ ವಿರುದ್ಧ ಕಾರ್ಮಿಕ ಸಂಘಟನೆಗಳು ಸಿಡಿದಿದೆ. ಕಾರ್ಮಿಕರು ಜೊತೆಗೆ ರೈತರಿಂದ ದೇಶದಾದ್ಯಂತ ಇವತ್ತು ಮುಷ್ಕರಕ್ಕೆ ಕರೆ ನೀಡಲಾಗಿದೆ. ಬೆಂಗಳೂರಿನ ಟೌನ್ ಹಾಲ್ನಲ್ಲೂ ಕೂಡ ಪ್ರತಿಭಟನೆ ನಡೀತಾ ಇದೆ. ಇವತ್ತು ದೇಶದಾದ್ಯಂತ ಅನೇಕ ಸಂಘಟನೆಗಳು ಸೇರಿ ಬಂದ್ಗೆ ಕರೆ ನೀಡಿದೆ, ಮುಷ್ಕರಕ್ಕೆ ಕರೆ ನೀಡಿದೆ. ಅನೇಕ ಕಡೆಗಳಲ್ಲಿ ಪ್ರತಿಭಟನೆಗಳನ್ನು ಕೂಡ ನಡೆಸಲಾಗ್ತಾ ಇದೆ. ಬೆಂಗಳೂರಲ್ಲೂ ಕೂಡ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಕಾರ್ಮಿಕ ಸಂಘಟನೆಗಳಿಂದ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡಿತಾ ಇದ್ದಾರೆ. ಅನೇಕ ಬೇಡಿಕೆಗಳನ್ನ ಪೂರೈಸುವಂತೆ ರಾಷ್ಟ್ರವ್ಯಾಪಿ ಭಾರತ್ ಬಂದ್ಗೆ ಕರೆ ನೀಡಿರೋದು. ಬೆಂಗಳೂರಿನಲ್ಲೂ ಕೂಡ ಟೌನ್ ಹಾಲ್ ಮುಂಭಾಗದಲ್ಲೂ ಕೂಡ ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು. ಅನೇಕ ಸಂಘಟನೆಗಳು ಸೇರಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ವು. ಈ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕಾರ್ಮಿಕರು, ರೈತರಿಂದ ದೇಶದಾದ್ಯಂತ ಮುಷ್ಕರಕ್ಕೆ ಇವತ್ತು ಕರೆ ನೀಡಲಾಗಿದೆ. ಆ ನಿಟ್ಟಿನಲ್ಲಿ ಬೆಂಗಳೂರಿನಲ್ಲೂ ಕೂಡ ಈ ಪ್ರತಿಭಟನೆ ನಡೆದಿದೆ. ಅನೇಕ ಸಂಘಟನೆಗಳು ಇದಕ್ಕೆ ಈಗಾಗಲೇ ಒಮ್ಮತವನ್ನ ಸೂಚಿಸಿರುವುದು, ಸಹಕಾರವನ್ನ ಸೂಚಿಸಿದೆ. ಹಲವು ರಾಜ್ಯಗಳಲ್ಲಿ ಪ್ರತಿಭಟನೆಗಳು ನಡೀತಾ ಇದೆ. ಬೆಂಗಳೂರಿನಲ್ಲೂ ಕೂಡ ನಡೆದಿರುವಂತಹ ಪ್ರತಿಭಟನೆಯ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ಒಂದಷ್ಟು ಏನು ಈ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು ಅವರನ್ನ ಪೊಲೀಸರು ಕೂಡ ವಶಕ್ಕೆ ಪಡೆಯುವಂತಹ ಘಟನೆಗಳು ನಡೆದಿದೆ. ಅನೇಕ ಬೇಡಿಕೆಗಳಿದೆ. ಆ ಬೇಡಿಕೆಗಳನ್ನ ಈಡೇರಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ನಡೀತಾ ಇರುವಂತಹ ಮುಷ್ಕರ ಇದು. ಈ ಮುಷ್ಕರದ ಬಿಸಿ ಅನೇಕ ಕಡೆಗಳಲ್ಲಿ ತಡ್ತಾ ಇದೆ. ಒಂದು ಕಡೆ ಮತ್ತೊಂದು ಕಡೆಯಲ್ಲಿ ನಮ್ಮ ಬೇಡಿಕೆಗಳನ್ನ ಈಡೇರಿಸಲೇಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಪಟ್ಟು ಹಿಡಿದಿದೆ ಸಂಘಟನೆಗಳು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರವೀಣ್, ಇವತ್ತು ದೇಶದಾದ್ಯಂತ ಮುಷ್ಕರ ನಡೀತಾ ಇದೆ. ಬೆಂಗಳೂರಲ್ಲೂ ಕೂಡ ಈಗ ನಡೀತಾ ಇರುವಂತಹ ಮುಷ್ಕರ ಯಾವ ಸ್ವರೂಪವನ್ನ ಪಡೆದುಕೊಂಡಿದೆ, ಅದರ ಜೊತೆಯಲ್ಲಿ ಯಾರ್ಯಾರು ಇದಕ್ಕೆ ಈಗ ಬೆಂಬಲವನ್ನ ವ್ಯಕ್ತಪಡಿಸಿರೋದು, ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಪ್ರವೀಣ್. ಅಶ್ವಿನಿ, ಇದೀಗ ಒಂದು ಟೌನ್ ಹಾಲ್ನಲ್ಲಿ ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಏನು ಈ ಕಾರ್ಮಿಕ ಪ್ರಮುಖ ನೀತಿಗಳನ್ನ ಕೇಂದ್ರ ಸರ್ಕಾರ 4 ಪ್ರಮುಖ ನೀತಿಗಳನ್ನ ಏನು ಜಾರಿಗೆ ತಂದಿದೆ, ಆ ನೀತಿಗಳನ್ನ ವಿರೋಧ ಮಾಡಿ ಇವತ್ತು ದೇಶವ್ಯಾಪಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಅದೇ ನಿಟ್ಟಿನಲ್ಲಿ ಟೌನ್ ಹಾಲ್ ಅಲ್ಲೂ ಕೂಡ ಇವತ್ತು 110ಕ್ಕೂ ಹೆಚ್ಚು ಸಂಘಟನೆಗಳ ನೇತೃತ್ವದಲ್ಲಿ ಇವತ್ತು 100ಕ್ಕೂ ಹೆಚ್ಚು ಕಾರ್ಮಿಕರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಒಂದು, ಟೌನ್ ಹಾಲ್ನಲ್ಲಿ ಪ್ರತಿಭಟನೆಗೆ ಅವಕಾಶ ಇರೋದಿಲ್ಲ. ಹೀಗಾಗಿ ಫ್ರೀಡಂ ಪಾರ್ಕ್ನಲ್ಲಿ ನೀವು ಪ್ರತಿಭಟನೆಯನ್ನ ಮಾಡಿ ಅಂತ ಪೊಲೀಸರು ಹೇಳಿದ್ರು ಕೂಡ ನಾವು ಟೌನ್ ಹಾಲಲ್ಲೇ ಪ್ರತಿಭಟನೆ ಮಾಡ್ತೀವಿ ಅಂತ 100ಕ್ಕೂ ಹೆಚ್ಚು ಕಾರ್ಮಿಕರು ಈ ಟೌನ್ ಹಾಲಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಬಂದಿದ್ರು. ಈ ವೇಳೆ 10ಕ್ಕೂ ಹೆಚ್ಚು ಸಂಘಟನೆಗಳು ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದ್ರು. ಈ ವೇಳೆ 100ಕ್ಕೂ ಹೆಚ್ಚು ಪೊಲೀಸರು ಈ ಭದ್ರತೆಗಾಗಿ ಇಲ್ಲೆಲ್ಲ ನಿಂತಿದ್ರು. ಅವರು ಸಡನ್ ಆಗಿ ಏನು ಈ ಪ್ರತಿಭಟನಾಕಾರರು ಬಂದಾಕ್ಷಣ ಇದೇ ಬಸ್ಗಳಲ್ಲಿ ಅವರನ್ನ 4-5 ಹೆಚ್ಚು ಬಸ್ಗಳಲ್ಲಿ ಆ ಪ್ರತಿಭಟನಾಕಾರರನ್ನ ಇಲ್ಲಿಂದ ವಶಕ್ಕೆ ಪಡೆದು ಕರ್ಕೊಂಡು ಹೋದ್ರು. ಈಗ ಸದ್ಯದ ಮಟ್ಟಿಗೆ ಇಲ್ಲಿ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದು ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ. ಇಲ್ಲಿ ಅವಕಾಶ ಇರಲಿಲ್ಲ ಪ್ರತಿಭಟನೆಗೋಸ್ಕರ, ಆದ್ರೂ ಕೂಡ ಪ್ರತಿಭಟನೆಗೆ ಮುಂದಾಗಿದ್ರು. ಕೂಡಲೇ ಅವರನ್ನ ಪ್ರತಿಭಟನೆಗೆ ಅವಕಾಶ ಮಾಡಿಕೊಟ್ಟಿಲ್ಲ. ಸಡನ್ ಆಗಿ ಅವರನ್ನ ಪೊಲೀಸರು ಈ ಬಸ್ನಲ್ಲಿ ವಶಕ್ಕೆ ಪಡೆದು ಕರ್ಕೊಂಡು ಹೋದ್ರು. ಮತ್ತೊಂದು ಕಡೆ ಎಲ್ಲೋ ಒಂದ್ ಕಡೆ ಈ ಪ್ರತಿಭಟನೆಗೆ ಒಂದು ರೀತಿಯಾಗಿ ಅವರಿಗೆ ಯಾವುದೇ ರೀತಿಯಾಗಿ ಅವಕಾಶ ಸಿಗಲಿಲ್ಲ. ಅವರು ಪ್ರಮುಖ ಬೇಡಿಕೆ ಈ ನರೇಗಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಒಂದು ನರೇಗಾವನ್ನ ಏನು ರದ್ದು ಮಾಡಿ ಬಿಬಿಜಿ ರಾಮ್ಜಿಯನ್ನ ಜಾರಿಗೆ ತಂದಿದ್ದು ಇದು ಸರಿಯಲ್ಲ, ಇದನ್ನ ಹಿಂಪಡಿಬೇಕು ಅಂತ ಪ್ರಮುಖ ಬೇಡಿಕೆ ಆಗಿತ್ತು. ಹೀಗಾಗಿ ಆಶಾ ಕಾರ್ಯಕರ್ತರಾಗಿರ್ಬೋದು, ವಿವಿಧ ಕಾರ್ಮಿಕ ಸಂಘಟನೆಗಳಾಗಿರ್ಬೋದು, ಮತ್ತೊಂದು ಕಡೆ ಆಟೋ ಚಾಲಕರು ಕೂಡ ಇದಕ್ಕೆ ಬೆಂಬಲವನ್ನ ಕೊಟ್ಟಿದ್ರು. ಮತ್ತೊಂದು ಕಡೆ ಒಬ್ಬ ಮಹಿಳೆ ತನ್ನ ಹಸುಗೂಸನ್ನ ಕರ್ಕೊಂಡು ಬಂದು ಇಲ್ಲಿ ಪ್ರತಿಭಟನೆ ಮಾಡೋಕೆ ಮುಂದಾಗಿದೆ. ಅದು ಕೂಡ ಸಾಕ್ಷಿ ಆಯಿತು. ಇಲ್ಲಿ ಈ 5ಕ್ಕೂ ಹೆಚ್ಚು ಬಸ್ಗಳಲ್ಲಿ ಈ ಪ್ರತಿಭಟನಾಕಾರರನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದು ಕರ್ಕೊಂಡು ಹೋದ್ರು. ಈಗ ಸದ್ಯದ ಮಟ್ಟಿಗೆ ಪರಿಸ್ಥಿತಿ ಶಾಂತವಾಗಿದೆ. ಅಶ್ವಿನಿ, ಪ್ರವೀಣ್, ಇದರ ಜೊತೆಯಲ್ಲಿ ಗಮನಿಸೋದಾದ್ರೆ ಈಗಾಗಲೇ ಸಾಕಷ್ಟು ಜನ ಆಗಮಿಸುವಂತ ನಿರೀಕ್ಷೆ ಕೂಡ ಇರೋದ್ರಿಂದ ಅಲ್ಲಿ ಭದ್ರತೆಗಳನ್ನ ಕೂಡ ಮಾಡಲಾಗಿದೆ. ಅದನ್ನ ಕೂಡ ಮಾಹಿತಿಯನ್ನ ಪಡ್ಕೊಳ್ತೀವಿ. ಥ್ಯಾಂಕ್ ಯು ಪ್ರವೀಣ್ ಡೀಟೇಲ್ಸ್ಗೆ. थोड़ा बस
ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಕೇಂದ್ರ ಸರ್ಕಾರದ ವಿರುದ್ಧ ಕಾರ್ಮಿಕ ಸಂಘಟನೆಗಳು ಸಿಡಿದಿದೆ. ಕಾರ್ಮಿಕರು ಜೊತೆಗೆ ರೈತರಿಂದ ದೇಶದಾದ್ಯಂತ ಇವತ್ತು ಮುಷ್ಕರಕ್ಕೆ ಕರೆ ನೀಡಲಾಗಿದೆ. ಬೆಂಗಳೂರಿನ ಟೌನ್ ಹಾಲ್ನಲ್ಲೂ ಕೂಡ ಪ್ರತಿಭಟನೆ ನಡೀತಾ ಇದೆ. ಇವತ್ತು ದೇಶದಾದ್ಯಂತ ಅನೇಕ ಸಂಘಟನೆಗಳು ಸೇರಿ ಬಂದ್ಗೆ ಕರೆ ನೀಡಿದೆ, ಮುಷ್ಕರಕ್ಕೆ ಕರೆ ನೀಡಿದೆ. ಅನೇಕ ಕಡೆಗಳಲ್ಲಿ ಪ್ರತಿಭಟನೆಗಳನ್ನು ಕೂಡ ನಡೆಸಲಾಗ್ತಾ ಇದೆ. ಬೆಂಗಳೂರಲ್ಲೂ ಕೂಡ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಕಾರ್ಮಿಕ ಸಂಘಟನೆಗಳಿಂದ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡಿತಾ ಇದ್ದಾರೆ. ಅನೇಕ ಬೇಡಿಕೆಗಳನ್ನ ಪೂರೈಸುವಂತೆ ರಾಷ್ಟ್ರವ್ಯಾಪಿ ಭಾರತ್ ಬಂದ್ಗೆ ಕರೆ ನೀಡಿರೋದು. ಬೆಂಗಳೂರಿನಲ್ಲೂ ಕೂಡ ಟೌನ್ ಹಾಲ್ ಮುಂಭಾಗದಲ್ಲೂ ಕೂಡ ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು. ಅನೇಕ ಸಂಘಟನೆಗಳು ಸೇರಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ವು. ಈ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕಾರ್ಮಿಕರು ರೈತರಿಂದ ದೇಶದಾದ್ಯಂತ ಮುಷ್ಕರಕ್ಕೆ ಇವತ್ತು ಕರೆ ನೀಡಲಾಗಿದೆ. ಆ ನಿಟ್ಟಿನಲ್ಲಿ ಬೆಂಗಳೂರಿನಲ್ಲೂ ಕೂಡ ಈ ಪ್ರತಿಭಟನೆ ನಡೆದಿದೆ. ಅನೇಕ ಸಂಘಟನೆಗಳು ಇದಕ್ಕೆ ಈಗಾಗಲೇ ಒಮ್ಮತವನ್ನ ಸೂಚಿಸಿರುವುದು, ಸಹಕಾರವನ್ನ ಸೂಚಿಸಿದೆ. ಹಲವು ರಾಜ್ಯಗಳಲ್ಲಿ ಪ್ರತಿಭಟನೆಗಳು ನಡೀತಾ ಇದೆ. ಬೆಂಗಳೂರಿನಲ್ಲೂ ಕೂಡ ನಡೆದಿರುವಂತಹ ಪ್ರತಿಭಟನೆಯ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ಒಂದಷ್ಟು ಏನು ಈ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು ಅವರನ್ನ ಪೊಲೀಸರು ಕೂಡ ವಶಕ್ಕೆ ಪಡೆಯುವಂತಹ ಘಟನೆಗಳು ನಡೆದಿದೆ. ಅನೇಕ ಬೇಡಿಕೆಗಳಿದೆ. ಆ ಬೇಡಿಕೆಗಳನ್ನ ಈಡೇರಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ನಡೀತಾ ಇರುವಂತಹ ಮುಷ್ಕರ ಇದು. ಈ ಮುಷ್ಕರದ ಬಿಸಿ ಅನೇಕ ಕಡೆಗಳಲ್ಲಿ ತಡ್ತಾ ಇದೆ. ಒಂದು ಕಡೆ ಮತ್ತೊಂದು ಕಡೆಯಲ್ಲಿ ನಮ್ಮ ಬೇಡಿಕೆಗಳನ್ನ ಈಡೇರಿಸಲೇಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಪಟ್ಟು ಹಿಡಿದಿದೆ ಸಂಘಟನೆಗಳು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರವೀಣ್, ಇವತ್ತು ದೇಶದಾದ್ಯಂತ ಮುಷ್ಕರ ನಡೀತಾ ಇದೆ. ಬೆಂಗಳೂರಲ್ಲೂ ಕೂಡ ಈಗ ನಡೀತಾ ಇರುವಂತಹ ಮುಷ್ಕರ ಯಾವ ಸ್ವರೂಪವನ್ನ ಪಡೆದುಕೊಂಡಿದೆ, ಅದರ ಜೊತೆಯಲ್ಲಿ ಯಾರ್ಯಾರು ಇದಕ್ಕೆ ಈಗ ಬೆಂಬಲವನ್ನ ವ್ಯಕ್ತಪಡಿಸಿರೋದು, ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಪ್ರವೀಣ್. ಅಶ್ವಿನಿ, ಇದೀಗ ಒಂದು ಟೌನ್ ಹಾಲ್ ನಲ್ಲಿ ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಏನು ಈ ಕಾರ್ಮಿಕ ಪ್ರಮುಖ ನೀತಿಗಳನ್ನ ಕೇಂದ್ರ ಸರ್ಕಾರ 4 ಪ್ರಮುಖ ನೀತಿಗಳನ್ನ ಏನು ಜಾರಿಗೆ ತಂದಿದೆ, ಆ ನೀತಿಗಳನ್ನ ವಿರೋಧ ಮಾಡಿ ಇವತ್ತು ದೇಶವ್ಯಾಪಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಅದೇ ನಿಟ್ಟಿನಲ್ಲಿ ಟೌನ್ ಹಾಲ್ ಅಲ್ಲೂ ಕೂಡ ಇವತ್ತು 110ಕ್ಕೂ ಹೆಚ್ಚು ಸಂಘಟನೆಗಳ ನೇತೃತ್ವದಲ್ಲಿ ಇವತ್ತು 100ಕ್ಕೂ ಹೆಚ್ಚು ಕಾರ್ಮಿಕರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಒಂದು, ಟೌನ್ ಹಾಲ್ ನಲ್ಲಿ ಪ್ರತಿಭಟನೆಗೆ ಅವಕಾಶ ಇರೋದಿಲ್ಲ. ಹೀಗಾಗಿ ಫ್ರೀಡಂ ಪಾರ್ಕ್ ನಲ್ಲಿ ನೀವು ಪ್ರತಿಭಟನೆಯನ್ನ ಮಾಡಿ ಅಂತ ಪೊಲೀಸರು ಹೇಳಿದ್ರು ಕೂಡ ನಾವು ಟೌನ್ ಹಾಲ್ ಅಲ್ಲೇ ಪ್ರತಿಭಟನೆ ಮಾಡ್ತೀವಿ ಅಂತ 100ಕ್ಕೂ ಹೆಚ್ಚು ಕಾರ್ಮಿಕರು ಈ ಟೌನ್ ಹಾಲ್ ಅಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಬಂದಿದ್ರು. ಈ ವೇಳೆ 10ಕ್ಕೂ ಹೆಚ್ಚು ಸಂಘಟನೆಗಳು ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದ್ರು. ಈ ವೇಳೆ 100ಕ್ಕೂ ಹೆಚ್ಚು ಪೊಲೀಸರು ಈ ಭದ್ರತೆಗಾಗಿ ಇಲ್ಲೆಲ್ಲ ನಿಂತಿದ್ರು. ಅವರು ಸಡನ್ ಆಗಿ ಏನು ಈ ಪ್ರತಿಭಟನಾಕಾರರು ಬಂದಾಕ್ಷಣ ಇದೇ ಬಸ್ಗಳಲ್ಲಿ ಅವರನ್ನ 4-5 ಹೆಚ್ಚು ಬಸ್ಗಳಲ್ಲಿ ಆ ಪ್ರತಿಭಟನಾಕಾರರನ್ನ ಇಲ್ಲಿಂದ ವಶಕ್ಕೆ ಪಡೆದು ಕರ್ಕೊಂಡು ಹೋದ್ರು. ಈಗ ಸದ್ಯದ ಮಟ್ಟಿಗೆ ಇಲ್ಲಿ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದು ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ. ಇಲ್ಲಿ ಅವಕಾಶ ಇರಲಿಲ್ಲ ಪ್ರತಿಭಟನೆಗೋಸ್ಕರ, ಆದ್ರೂ ಕೂಡ ಪ್ರತಿಭಟನೆಗೆ ಮುಂದಾಗಿದ್ರು. ಕೂಡಲೇ ಅವರನ್ನ ಪ್ರತಿಭಟನೆಗೆ ಅವಕಾಶ ಮಾಡಿಕೊಟ್ಟಿಲ್ಲ. ಸಡನ್ ಆಗಿ ಅವರನ್ನ ಪೊಲೀಸರು ಈ ಬಸ್ನಲ್ಲಿ ವಶಕ್ಕೆ ಪಡೆದು ಕರ್ಕೊಂಡು ಹೋದ್ರು. ಮತ್ತೊಂದು ಕಡೆ ಎಲ್ಲೋ ಒಂದ್ ಕಡೆ ಈ ಪ್ರತಿಭಟನೆಗೆ ಒಂದು ರೀತಿಯಾಗಿ ಅವರಿಗೆ ಯಾವುದೇ ರೀತಿಯಾಗಿ ಅವಕಾಶ ಸಿಗಲಿಲ್ಲ. ಅವರು ಪ್ರಮುಖ ಬೇಡಿಕೆ ಈ ನರೇಗಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಒಂದು ನರೇಗಾವನ್ನ ಏನು ರದ್ದು ಮಾಡಿ ಬಿಬಿಜಿ ರಾಮ್ಜಿಯನ್ನ ಜಾರಿಗೆ ತಂದಿದ್ದು ಇದು ಸರಿಯಲ್ಲ, ಇದನ್ನ ಹಿಂಪಡಿಬೇಕು ಅಂತ ಪ್ರಮುಖ ಬೇಡಿಕೆ ಆಗಿತ್ತು. ಹೀಗಾಗಿ ಆಶಾ ಕಾರ್ಯಕರ್ತರಾಗಿರ್ಬೋದು, ವಿವಿಧ ಕಾರ್ಮಿಕ ಸಂಘಟನೆಗಳಾಗಿರ್ಬೋದು, ಮತ್ತೊಂದು ಕಡೆ ಆಟೋ ಚಾಲಕರು ಕೂಡ ಇದಕ್ಕೆ ಬೆಂಬಲವನ್ನ ಕೊಟ್ಟಿದ್ರು. ಮತ್ತೊಂದು ಕಡೆ ಒಬ್ಬ ಮಹಿಳೆ ತನ್ನ ಹಸುಗೂಸನ್ನ ಕರ್ಕೊಂಡು ಬಂದು ಇಲ್ಲಿ ಪ್ರತಿಭಟನೆ ಮಾಡೋಕೆ ಮುಂದಾಗಿದೆ. ಅದು ಕೂಡ ಸಾಕ್ಷಿ ಆಯಿತು. ಇಲ್ಲಿ ಈ 5ಕ್ಕೂ ಹೆಚ್ಚು ಬಸ್ಗಳಲ್ಲಿ ಈ ಪ್ರತಿಭಟನಾಕಾರರನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದು ಕರ್ಕೊಂಡು ಹೋದ್ರು. ಈಗ ಸದ್ಯದ ಮಟ್ಟಿಗೆ ಪರಿಸ್ಥಿತಿ ಶಾಂತವಾಗಿದೆ. ಅಶ್ವಿನಿ, ಪ್ರವೀಣ್, ಇದರ ಜೊತೆಯಲ್ಲಿ ಗಮನಿಸೋದಾದ್ರೆ ಈಗಾಗಲೇ ಸಾಕಷ್ಟು ಜನ ಆಗಮಿಸಿರುವಂತ ನಿರೀಕ್ಷೆ ಕೂಡ ಇರೋದ್ರಿಂದ
ಅಲ್ಲಿ ಭದ್ರತೆಗಳನ್ನ ಕೂಡ ಮಾಡಲಾಗಿದೆ, ಅದನ್ನ ಕೂಡ ಮಾಹಿತಿಯನ್ನ ಪಡ್ಕೊಳ್ತೀವಿ. ಥ್ಯಾಂಕ್ ಯು ಪ್ರವೀಣ್ ಡೀಟೇಲ್ಸ್ಗೆ. थोड़ा